ಕಲ್ಯಾಣ ಕರ್ನಾಟಕ ವೇದಿಕೆಯ ಬಗ್ಗೆ ಒಂದು ಕಿರು ಪರಿಚಯ. 2020ರಲ್ಲಿ ದುಂಬೇನಹಳ್ಳಿ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಕೇಂದ್ರ ಕಚೇರಿ ಪ್ರಾರಂಭವಾಗಿ ಇಂದಿಗೂ ಕೂಡ ಈ ಒಂದು ವೇದಿಕೆ ಕಾರ್ಯತತ್ಪರವಾಗಿದೆ. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿಗೆ ಸಂಬಂಧಿಸಿದಂತೆ ವಿಶೇಷ ಕಾಳಜಿಯಿಂದ ನಾಡಿನ ಹಿತರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿಯುವ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ವೇದಿಕೆ ತೊಡಗಿಸಿಕೊಂಡಿದೆ. ವೇದಿಕೆಯ ಚೊಚ್ಚಲ ಸಂಭ್ರಮದ ರಾಜ್ಯೋತ್ಸವವನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆಚರಿಸಿದ್ದು 25,000ಕ್ಕೂ ಮಿಗಿಲಾಗಿ ರಾಜ್ಯಾದ್ಯಂತ ಸದಸ್ಯವನ್ನು ಹೊಂದಿರತಕ್ಕಂಥ ಈ ವೇದಿಕೆ ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದೆ. ಪ್ರತಿ ವರ್ಷ ನವೆಂಬರ್ 1ರಂದು ಬೀದರ್, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ ಜಿಲ್ಲೆಗಳನ್ನು ಒಗ್ಗೂಡಿಸಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ನಾಳೆ ದಿನಾಂಕ 30/11/2025ರಂದು ಲೋಕಾಪುರದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಆಯೋಜಿಸಿಕೊಂಡಿದೆ ಈ ವೇದಿಕೆ. ಕನ್ನಡ ನಾಡಿಗೆ ನವ ಪ್ರತಿಭೆಗಳನ್ನು ಪರಿಚಯಿಸುವ ಸಂಕಲ್ಪ ಹೊಂದಿ 2023ರಲ್ಲಿ ಶ್ರೀಮತಿ ರೂಪಾ ಹೊಸದುರ್ಗ ಇವರ ಸಾಹಿತ್ಯ ರಚನೆಯ ಶ್ರೀ ಸುರೇಶ್ ಸಂಗೀತ ನಿರ್ದೇಶನದಲ್ಲಿ ಜನಪ್ರಿಯ ಹಿನ್ನೆಲೆ ಗಾಯಕ ಶ್ರೀಯುತ ರಾಜೇಶ್ ಕೃಷ್ಣನ್ ರವರ ಕಂಠಸಿರಿಯಲ್ಲಿ ಮೂಡಿಬಂದ ಗಾಯನವನ್ನು 3 ಗೀತೆಗಳನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ್ದೇವೆ. 2024ರಲ್ಲಿ ಗುರು ರಾಘವೇಂದ್ರ ಗೀತೆಗಳನ್ನು ಕೂಡ ವೇದಿಕೆಯಿಂದ ನಿರ್ಮಾಣ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಪ್ರಸಕ್ತ ವರ್ಷದಲ್ಲೂ ಕೂಡ ನಾಡಿನ ಭಾಷೆ, ಸಂಸ್ಕೃತಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ವೇದಿಕೆಯು ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿರಂತರವಾಗಿ ಪ್ರೋತ್ಸಾಹಿಸುತ್ತಾ ಮುನ್ನಡೆಯುತ್ತಿದೆ. ಅಂತೆಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಸುದಿನ ವೇದಿಕೆಯ ಚೊಚ್ಚಲ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಕಾರ್ಯಕ್ರಮದ